ಅಸೋಸಿಯೇಷನ್ನ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಕೋರಿ ಸಲ್ಲಿಸಲಾಗಿತ್ತು ರಿಟ್ ಅರ್ಜಿಯನ್ನ. ಗ್ಯಾಸ್ ಸಿಲಿಂಡರ್ ಹಂಚಿಕೆ ತಾರತಮ್ಯ ಆಗ್ತಿದೆ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆದರೆ ಆ ಅರ್ಜಿಯನ್ನ ಇದೀಗ ವಜಾಗೊಳಿಸಲಾಗಿದೆ. ನ್ಯಾಯಮೂರ್ತಿ ಸಚಿನ್ ಶಂಕರ್ ಮಗ್ದುಮ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಈಗಾಗಲೇ ತಮಿಳುನಾಡಿನಲ್ಲಿ 8,500, ಕೇರಳದಲ್ಲಿ 4,200 ಸಿಲಿಂಡರ್ ಇದ್ರೆ ರಾಜ್ಯದಲ್ಲಿ ಒಟ್ಟಿಗೆ ಕೇವಲ 1,000 ಸಿಲಿಂಡರ್ ಸಿಗ್ತಾ ಇದೆ. ಸರ್ಕಾರ ಇಲ್ಲಿ ಮಾರ್ಗಸೂಚಿ ಪಾಲಿಸ್ತಾ ಇಲ್ಲ ಅಂತ ಹೇಳಿ ಹೋಟೆಲ್ ಅಸೋಸಿಯೇಷನ್ ಅವರು ಅರ್ಜಿಯನ್ನ ಹಾಕಿದ್ರು. ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅರ್ಜಿಯನ್ನ ವಜಾಗೊಳಿಸಿದ್ದಾರೆ. ನ್ಯಾಯಮೂರ್ತಿ ಸಚಿನ್ ಶಂಕರ್ ಮಗ್ದುಮ್ ಅವರು ಈ ಆದೇಶವನ್ನ ಹೊರಡಿಸಿದ್ದಾರೆ. ಈಗಾಗಲೇ ಹೋಟೆಲ್ಗಳಿಗೆ ಒಂದು ರೀತಿಯಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲೇ ಸಾಕಷ್ಟು ಸಮಸ್ಯೆಗಳಾಗಿರೋದು, ಅನೇಕ ಹೋಟೆಲ್ಗಳು ಬಂದ್ ಆಗಿರೋದು. ಆದ್ರೆ ಇಲ್ಲಿ ತಾರತಮ್ಯ ಆಗ್ತಾ ಇದೆ, ಯಾವ ರೀತಿಯ ಮಾರ್ಗಸೂಚಿಯನ್ನ ಪಾಲನೆ ಮಾಡಲಾಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅವರು ಅರ್ಜಿಯನ್ನ ಹಾಕಿದ್ರು. ಆದ್ರೆ ಈ ಒಂದು ರಿಟ್ ಅರ್ಜಿಯನ್ನ ವಜಾಗೊಳಿಸಿದೆ ಕೋರ್ಟ್. ಹಂಚಿಕೆಯ ತಾರತಮ್ಯದ ಬಗ್ಗೆ ಇವರು ಅರ್ಜಿಯನ್ನ ಹಾಕಿರೋದು, ಗ್ಯಾಸ್ ಸಿಲಿಂಡರ್ನ ಹಂಚಿಕೆಯಲ್ಲೇ ತಾರತಮ್ಯ ಮಾಡ್ತಿದೆ ಅಂತ ಹೇಳಿ. ಆದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅಪೀಲನ್ನ ಮಾಡಿದ್ರು, ಅರ್ಜಿಯನ್ನ ಹಾಕಿದ್ರು, ಅದನ್ನೇ ತಿರಸ್ಕಾರ ಮಾಡಿದೆ ಈಗ ಕೋರ್ಟ್. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಇವರು ಸಿಲಿಂಡರ್ ಹಂಚಿಕೆಯ ತಾರತಮ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ರು. ಬಟ್ ಕೋರ್ಟ್ ಇಲ್ಲಿ ವಜಾಗೊಳಿಸಿದೆ. ಯಾವ ಕಾರಣಕ್ಕಾಗಿ, ಏನೆಲ್ಲ ವಿಚಾರಗಳನ್ನ ಅಥವಾ ಅಂಶಗಳನ್ನ ಇಲ್ಲಿ ಕೋರ್ಟ್ ಉಲ್ಲೇಖ ಮಾಡಿ ತಿರಸ್ಕಾರಗೊಳಿಸಿದೆ? ನವಿತಾ, ಏನು ಬೆಂಗಳೂರಿನ ಹೋಟೆಲ್ಗಳಿಗೆ ಒಂದು ಕಮರ್ಷಿಯಲ್ ಸಿಲಿಂಡರ್ ನ ಪೂರೈಕೆ ಮಾಡಬೇಕು ಅಂತ ಹೇಳಿ ಅಸೋಸಿಯೇಷನ್ ವತಿಯಿಂದ ಒಂದು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಕಳೆದ 2 ಬಾರಿ ಕೂಡ ಈ ಒಂದು ಅರ್ಜಿ ವಿಚಾರಣೆ ಕೂಡ ನಡೆದಿತ್ತು. ಮತ್ತೆ ಇವತ್ತು ಕೇಂದ್ರ ಸರ್ಕಾರದ ಪರವಾಗಿ ಏನು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕೂಡ ಹಾಜರಾಗಿ ಏನು ಸಿಲಿಂಡರ್ ಪೂರೈಕೆಯಲ್ಲಿ ಯಾವ ರೀತಿ ಒಂದು ಪರಿಣಾಮಗಳಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಕೋರ್ಟ್ಗೆ ಒಂದು ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಯಾಕಂದ್ರೆ ಯುದ್ಧ ನಡೀತಾ ಇರೋದ್ರ ಸಂದರ್ಭದಲ್ಲಿ ಈಗಾಗಲೇ ಸಿಲಿಂಡರ್ ಗಳನ್ನ ಪೂರೈಕೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಸರ್ಕಾರದ ಮೇಲೆ ನಂಬಿಕೆಯನ್ನ ಇಡಬೇಕು ಅಂತ ಹೇಳಿ ಕೂಡ ಒಂದು ವಾದವನ್ನು ಕೂಡ ಮಾಡಿದ್ರು. ಮತ್ತೆ ಇದೇ ಸಂದರ್ಭದಲ್ಲಿ ನ್ಯಾಯಪೀಠ ಕೂಡ ಏನು ಈಗಾಗಲೇ ಯುದ್ಧ ನಡೀತಾ ಇರಬೇಕಾದ ಸಂದರ್ಭದಲ್ಲಿ ಕೋರ್ಟ್ ಕೂಡ ಒಂದು ಮಧ್ಯಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ. ಯಾಕಂದ್ರೆ ಹೋಟೆಲ್ ಅಸೋಸಿಯೇಷನ್ ಅವರೇ ಒಂದು ಹಡಗನ್ನ ಒಂದು ಓರ್ಮುರ್ಜ್ ಒಂದು ಏನು ಜಲಸಂಧಿ ಇದೆ, ಅಲ್ಲಿಗೆ ಹಡಗನ್ನು ಕೂಡ ಕಳಿಸಿದ್ರು ಕೂಡ ಒಂದು ಏನು ಗ್ಯಾಸ್ ಅನ್ನ ತರೋದಕ್ಕೆ ಈಗ ಈ ಒಂದು ಪರಿಸ್ಥಿತಿಯಲ್ಲಿ ಕಷ್ಟ ಆಗುತ್ತೆ. ಅದರಿಂದ ಈ ಒಂದು ಸಂದರ್ಭದಲ್ಲಿ ಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡೋದಕ್ಕೆ ಒಂದು ಕಷ್ಟ ಅಂತ ಹೇಳಿ ಕೂಡ ಒಂದು ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸುವಂತದ್ದು. ಬಳಿಕ ಎರಡೂ ಕಡೆ ಒಂದು ವಾದವನ್ನ ಆಲಿಸಿದ ಬಳಿಕ ಈಗ ಈ ಒಂದು ಅರ್ಜಿಯನ್ನು ಕೂಡ ಈಗ ಕೋರ್ಟ್ ವಜಾ ಮಾಡಿದೆ. ಯಾಕಂದ್ರೆ ಯುದ್ಧದ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ಸನ್ನಿವೇಶಗಳನ್ನ ಎದುರಿಸಬೇಕಾಗುತ್ತೆ. ಆದ್ರೆ ಕೋರ್ಟ್ ಕೂಡ ಇದರಲ್ಲಿ ಮಧ್ಯಪ್ರವೇಶ ಮಾಡಿ ಒಂದು ಆದೇಶವನ್ನು ಕೂಡ ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ಅಂತ ಹೇಳಿ ಒಂದು ಅಭಿಪ್ರಾಯವನ್ನು ಕೂಡ ಮಾಡಿದೆ. ಮತ್ತೆ ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಮಾಣಿಕವಾಗಿ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಏನು ರಾಜತಾಂತ್ರಿಕ ಒಂದು ಮಾತುಕತೆ ಏನಿದೆ ಅದನ್ನು ಕೂಡ ಈಗಾಗಲೇ ಮಾಡ್ತಾ ಇದೆ. ಮತ್ತೆ ಇರುವಂತ ಗ್ಯಾಸ್ ಅನ್ನ ಬೇರೆ ಬೇರೆ ರಾಜ್ಯಗಳಿಗೆ ಯಾವ ರೀತಿ ಒಂದು ಹಂಚಿಕೆಯನ್ನು ಮಾಡಬೇಕು ಅದನ್ನು ಕೂಡ ಈಗಾಗಲೇ ಮಾಡ್ತಾ ಇದೆ ಅಂತ ಹೇಳಿ ಈಗ ಒಂದು ವಾದವನ್ನು ಕೂಡ ಕೇಂದ್ರ ಸರ್ಕಾರದ ಪರ ವಕೀಲರು ಕೂಡ ಒಂದು ಮಾಡಿರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅವರ ಅರ್ಜಿಯನ್ನ ಕೋರ್ಟ್ ತಿರಸ್ಕಾರ ಮಾಡಿದೆ. ಕಾರಣ ಇಲ್ಲಿ ವಜಾಗೊಳಿಸೋದಕ್ಕೆ ಇದು ಯುದ್ಧದ ಸಂದರ್ಭದಲ್ಲಿ ಈಗ ಸಾಕಷ್ಟು ಸಮಸ್ಯೆಗಳು ಉಂಟಾಗುತ್ತೆ. ಕೇಂದ್ರ ಸರ್ಕಾರ ಕೂಡ ಏನೆಲ್ಲ ಪರ್ಯಾಯ ಮಾರ್ಗಗಳು ಅಥವಾ ಯಾವ ರೀತಿಯಾಗಿ ಇಲ್ಲಿ ಸಿಲಿಂಡರ್ಗಳನ್ನು ಹಂಚಿಕೆ ಮಾಡಬೇಕು ಆ ರೀತಿಯ ಸಿಲಿಂಡರ್ಗಳನ್ನು ಹಂಚಿಕೆ ಮಾಡ್ತಾ ಇದೆ ಅಂತ ಹೇಳಿ ಸಾಲಿಸಿಟರ್ ಜನರಲ್ ಈಗಾಗಲೇ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಂತಹ ಹಿನ್ನೆಲೆಯಲ್ಲಿ, ಅಲ್ಲಿ ಸರಿಯಾದಂತಹ ಅಂಕಿಅಂಶಗಳನ್ನು ನೀಡಿದಂತಹ ಹಿನ್ನೆಲೆಯಲ್ಲಿ ಇದೀಗ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅವರು ಹಾಕಿದಂತಹ ರಿಟ್ ಅರ್ಜಿಯನ್ನೇ ಇದೀಗ ಕೋರ್ಟ್ ವಜಾಗೊಳಿಸಿದೆ. ಯಾಕಂದ್ರೆ ಯಾರಿಗೂ ಕೂಡ ಅಲ್ಲಿ ಹೋಗಿ ಹಡಗನ್ನ ಕಳುಹಿಸಿದ್ರು ಕೂಡ ಅಲ್ಲಿ ತಗೊಂಡು ಬರೋದಕ್ಕೆ ಸಾಧ್ಯ ಇಲ್ಲ, ಅಂತಹ ಪರಿಸ್ಥಿತಿ ಇದೆ. ಈಗಾಗಲೇ ಹರ್ಮುಜ್ ಜಲಸಂಧಿಯಲ್ಲಿ ಈಗ ಕೆಲವು ದೇಶಗಳಿಗೆ ಅವಕಾಶ ಇದೆ ಅಲ್ಲಿಂದ ಹಡಗುಗಳನ್ನು ಇಲ್ಲಿಗೆ ಬರೋದಕ್ಕೆ, ಅಥವಾ ತೈಲ ಆಗಿರ್ಬೋದು, ಅಥವಾ ಅಲ್ಲಿ ಹಡಗುಗಳನ್ನು ಶಿಪ್ ಇಲ್ಲಿ ಕಳುಹಿಸೋದಕ್ಕೆ. ಆದರೆ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇರುವ ಸಂದರ್ಭದಲ್ಲಿ ಈಗ ಈ ಸಮಸ್ಯೆಗೆ ನಾವು ಅನುಮತಿ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿ ಕೋರ್ಟ್ ಅರ್ಜಿಯನ್ನೇ ವಜಾಗೊಳಿಸಿದೆ. ಇನ್ನು ಮಿನಿ ಸಮರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋಗೋಣ. ಎಸ್ ಮಲ್ಲಿಕಾರ್ಜುನ ಪುತ್ರ ಸಮರ್ಥ್ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದಾರೆ. ಸಮರ್ಥ್ಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಾಥ್ ಕೊಟ್ಟಿದ್ದಾರೆ. ಉಪಚುನಾವಣೆ ಗೆದ್ದೇ ಗೆಲ್ತೀವಿ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆಯಲ್ಲೇ ಠಿಕಾಣಿ ಹೂಡ್ತೀನಿ ಅಂತ ಹೇಳಿದ್ದಾರೆ ಜಮೀರ್ ಅಹಮದ್ ಅವರು. ಸಮರ್ಥ ನಾಮಪತ್ರ ಸಲ್ಲಿಕೆ ಬಳಿಕ ಜಮೀರ್ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇವತ್ತು ಅದ್ಧೂರಿಯಾಗಿ ಸಮರ್ಥ ಮಲ್ಲಿಕಾರ್ಜುನ ಅವರು
ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಶುಕ್ರವಾರ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಒಂದು ಕಾಂಗ್ರೆಸ್ ಚಿಹ್ನೆ ಅಡಿಯಲ್ಲೇ, ಮತ್ತೊಂದು ಪಕ್ಷೇತರರಾಗಿ. ಆವಾಗಲೂ ಹೇಳ್ಕೊಂಡಿದ್ರು ನಾವು ಸೋಮವಾರ ಮತ್ತೆ ಅಧಿಕೃತವಾಗಿ ನಾಮಪತ್ರ ಸಲ್ಲಿಕೆ ಮಾಡ್ತೀವಿ. ಇವತ್ತು ಸಿಎಂ, ಡಿಸಿಎಂ ಜಮೀರ್ ಅಹ್ಮದ್ ಅವರು ಎಲ್ಲರೂ ಕೂಡ ಅಲ್ಲಿಗೆ ಹೋಗಿದ್ದಾರೆ. ನಾಮಪತ್ರ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಉಪಚುನಾವಣೆಯನ್ನ ಗೆದ್ದೇ ಗೆಲ್ತೀವಿ ಅನ್ನುವಂತಹ ವಿಶ್ವಾಸವನ್ನ ಡಿ.ಕೆ. ಶಿವಕುಮಾರ್ ಅವರು ವ್ಯಕ್ತಪಡಿಸಿದ್ರೆ, ನಾನು ದಾವಣಗೆರೆಯಲ್ಲೇ ಠಿಕಾಣಿ ಹೂಡ್ತೀನಿ ಅಂತ ಜಮೀರ್ ಅಹ್ಮದ್ ಅವರು ಹೇಳಿರೋದು ಇದೀಗ ಅನೇಕ ಕಾಂಗ್ರೆಸ್ನ ನಾಯಕರುಗಳು ಕೂಡ ಅಲ್ಲಿ ಅರ್ಜಿಯನ್ನು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಏನಾಗತ್ತೆ, ಯಾವ ರೀತಿಗೆ ಮನವೊಲಿಕೆ ಮಾಡುವಂತಹ ಕೆಲಸಗಳ ಆಗತ್ತೆ. ಜಬ್ಬಾರ್ ಅವರು ಅಂತೂ ಕೂಡ ಈಗ ಸೈಲೆಂಟ್ ಆಗಿದ್ದಾರೆ, ಅದು ಟೆನ್ಷನ್ ಇಲ್ಲ. ಆದ್ರೆ ಉಳಿದ ಕೆಲವೊಂದು ಕಾಂಗ್ರೆಸ್ ಮುಖಂಡರು ಈಗ ಬಿ ಫಾರ್ಮ್ ಸಿಗದೆ ಇದ್ರೂ ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡಿರೋದು, ಆ ಬಂಡಾಯವನ್ನ ಶಮನ ಮಾಡುವಂತಹ ಕೆಲಸ ಹೇಗಾಗತ್ತೆ ಅನ್ನುವಂತಹ ಕುತೂಹಲ. ಈಗಾಗಲೇ ಜಮೀರ್ ಅವರು ನಾನು ದಾವಣಗೆರೆಯಲ್ಲೇ ಠಿಕಾಣಿ ಹೂಡ್ತೀನಿ ಅಂತ ಹೇಳೋದ್ರ ಮೂಲಕ ಈಗ ಯಾವುದೇ ರೀತಿಯ ಅಸಮಾಧಾನ ಇಲ್ಲ ಮುಸ್ಲಿಮರಲ್ಲಿ, ಅಲ್ಪಸಂಖ್ಯಾತರಲ್ಲಿ ಅನ್ನೋದನ್ನ ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನು ನಾಮಪತ್ರ ಸಲ್ಲಿಕೆ ಬಳಿಕ ಜಮೀರ್, ಡಿ.ಕೆ. ಶಿವಕುಮಾರ್ ಈ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಬಂಡಾಯ ಜೋರಾಗಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ಗೆ ಕಂಟಕ ಆಗಿರೋದು ಸಾದಿಕ್ ಪೈಲ್ವಾನ್. ಈಗಾಗಲೇ ಅವರು ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ನಿನ್ನೆನೆ ಎಲ್ಲಾ ರೀತಿಯ ತಯಾರಿಯನ್ನು ಮಾಡ್ಕೊಂಡಿದ್ರು ಅವರು. ಬಿ ಫಾರಂಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅಂತ ಹೇಳಿದ್ದಾರೆ ಸಾದಿಕ್ ಪೈಲ್ವಾನ್. ಸಿಎಂ, ಡಿಸಿಎಂ ಯಾರೇ ಮನವೊಲಿಸಿದ್ರು ನಾನು ಬಗ್ಗಲ್ಲ ಅಂತ ಸಾದಿಕ್ ಪೈಲ್ವಾನ್ ಅವರು ಹೇಳಿದ್ದಾರೆ. ನಾನು ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ, ಯಾಕಂದ್ರೆ ಈ ಹಿಂದೆ ಕೂಡ ನನಗೆ ನನ್ನ ಹೆಸರು ಬಿ ಫಾರ್ಮ್ ಅಲ್ಲಿ ಕೊಟ್ಟು ಆ ನಂತರ ಚೇಂಜ್ ಮಾಡಿದ್ರು. ಪ್ರತಿ ಸಲ ಇದೇ ರೀತಿಯಾಗಿ ಆಗ್ತಾ ಇದೆ. ಈ ಸಲ ಆದ್ರೂ ಅಟ್ಲೀಸ್ಟ್ ಅಲ್ಪಸಂಖ್ಯಾತರಿಗೆ ಕೊಡಬೇಕಾಗಿತ್ತು, ಮತ್ತೆ ಅವರ ಕುಟುಂಬಕ್ಕೆ ಹೋಗಿದೆ ಅಂತ ಹೇಳಿ ಅಸಮಾಧಾನವನ್ನ ಹೊರ ಹಾಕಿದ್ರು. ಈಗ ಸಾದಿಕ್ ಪೈಲ್ವಾನ್ ಅವರು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಕಂಟಕ ಆಗುವ ಹಾಗೆ ಕಾಣಿಸ್ತಾ ಇದೆ. ಅದೇ ಕಾರಣಕ್ಕಾಗಿ ಜಮೀರ್ ಅಹ್ಮದ್ ಅವರು ನಾನು ದಾವಣಗೆರೆಯಲ್ಲೇ ಠಿಕಾಣಿ ಹೂಡ್ತೀನಿ ಅಂತ ಹೇಳಿರೋದು. ಜಮೀರ್ ಅವರ ಮಾತನ್ನ ಮುಸ್ಲಿಮರು ಯಾವುದೇ ಕಾರಣಕ್ಕೂ ಚಾಚೂ ತಪ್ಪದೆ ಪಾಲಿಸ್ತಾರೆ, ಅದನ್ನ ಅಲ್ಲಗಳೆಯುವಂತಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಇದೀಗ ಜಮೀರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಂದು ಹೇಳಿದ್ದರಿಂದ ಆ ವಿಶ್ವಾಸದ ಮೇಲೆ ಜನ ತೀರ್ಮಾನ ಕೊಡ್ತಾರೆ, ಪಕ್ಕಾದ ಕಾಂಗ್ರೆಸ್ಸಿಗೆ ಪಾಠ ಕಲಿಸ್ತಾರೆ ಅಂಥೇಳಿ ಈ ಸಭೆಯಲ್ಲಿ ನಿಮ್ಮ ಮಾಧ್ಯಮದ ಮೂಲಕ ಹೇಳೋಕೆ ನಾನು ಇಷ್ಟಪಡ್ತೇನೆ. ನಮಗೆ ಕಾಂಗ್ರೆಸ್ ಪಕ್ಷದಿಂದ ಭಾಳ ನೋವಾಗಿದೆ ಸರ್. ನಾವು ಕಾಂಗ್ರೆಸ್ನರೇ, ನಾವು 40 ವರ್ಷದಿಂದ ದುಡಿದಿದ್ದೀವಿ ಸರ್. ಕಾಂಗ್ರೆಸ್ ಪಕ್ಷದಿಂದ ನಮಗೆ ಮೋಸ ಆಗಿದೆ. ಅಲ್ಪಸಂಖ್ಯಾತರಿಗೆ, ಆಯಿಂದ ವರ್ಗದವರಿಗೆ ನಾವು ಪಕ್ಕದ ಪಾಠ ಕಲಿಸ್ತೀವಿ ದಾವಣಗೆರೆ ದಕ್ಷಿಣ ಜಿಲ್ಲೆಯಲ್ಲಿ ಅಂಥೇಳಿ ನಾನು ತಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್. ಎಲ್ಲ ಜಾತಿ ಜನಾಂಗದವ್ರು ಬಂದು ಹೇಳಿದ್ದರಿಂದ ಆ ವಿಶ್ವಾಸದ ಮೇಲೆ ಜನ ತೀರ್ಮಾನ ಕೊಡ್ತಾರೆ, ಪಕ್ಕಾದ ಕಾಂಗ್ರೆಸ್ಸಿಗೆ ಪಾಠ ಕಲಿಸ್ತಾರೆ ಅಂಥೇಳಿ ಈ ಸಭೆಯಲ್ಲಿ ನಿಮ್ಮ ಈ, ಮಾಧ್ಯಮದ ಮೂಲಕ ಹೇಳೋಕೆ ನಾನು ಇಷ್ಟಪಡ್ತೇನೆ. ನಮಗೆ ಕಾಂಗ್ರೆಸ್ ಪಕ್ಷದಿಂದ ಭಾಳ ನೋವಾಗಿದೆ ಸರ್. ನಾವು 40 ವರ್ಷದಿಂದ ದುಡಿದಿದ್ದೀವಿ ಸರ್. ಕಾಂಗ್ರೆಸ್ ಪಕ್ಷದಿಂದ ನಮಗೆ ಮೋಸ ಆಗಿದೆ. ಅಲ್ಪಸಂಖ್ಯಾತರಿಗೆ, ಆಯಿಂದ ವರ್ಗದವರಿಗೆ ನಾವು ಪಕ್ಕದ ಪಾಠ ಕಲಿಸ್ತೀವಿ ದಾವಣಗೆರೆ ದಕ್ಷಿಣ ಜಿಲ್ಲೆಯಲ್ಲಿ ಅಂಥೇಳಿ ನಾನು ತಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾವು ಕಾಂಗ್ರೆಸ್ನರೇ, ನಾವು 40 ವರ್ಷದಿಂದ ದುಡಿದಿದ್ದೀವಿ ಸರ್. ಕಾಂಗ್ರೆಸ್ ಪಕ್ಷದಿಂದ ನಮಗೆ ಮೋಸ ಆಗಿದೆ. ಅಲ್ಪಸಂಖ್ಯಾತರಿಗೆ, ಆಯಿಂದ ವರ್ಗದವರಿಗೆ ನಾವು ಪಕ್ಕದ ಪಾಠ ಕಲಿಸ್ತೀವಿ ದಾವಣಗೆರೆ ದಕ್ಷಿಣ ಜಿಲ್ಲೆಯಲ್ಲಿ ಅಂಥೇಳಿ ನಾನು ತಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್. ಎಲ್ಲ ಜಾತಿ ಜನಾಂಗದವ್ರು ಬಂದು ಹೇಳಿದ್ದರಿಂದ ಆ ವಿಶ್ವಾಸದ ಮೇಲೆ ಜನ ತೀರ್ಮಾನ ಕೊಡ್ತಾರೆ, ಪಕ್ಕಾದ ಕಾಂಗ್ರೆಸ್ಸಿಗೆ ಪಾಠ ಕಲಿಸ್ತಾರೆ ಅಂಥೇಳಿ ಈ ಸಭೆಯಲ್ಲಿ ನಿಮ್ಮ ಈ ಮಾಧ್ಯಮದ ಮೂಲಕ ಹೇಳೋಕೆ ನಾನು ಇಷ್ಟಪಡ್ತೇನೆ. ನಮಗೆ ಕಾಂಗ್ರೆಸ್ ಪಕ್ಷದಿಂದ ಭಾಳ ನೋವಾಗಿದೆ ಸರ್.